ನಾ ಕುಂದ್ರುದಿಲ್ಲ, ನಿಮ್ಮ ಅಪ್ಪ ಕುಂದ್ರಬೇಕ. ನಾ ಇಲ್ಲೇ ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ. ನಾ ಬರು ಮಠ ವೇಟ್ ಮಾಡ್ಲಿ ಮಾಡ್ಯಾನ ಮಗ. ಅಯ್ಯೋ ಬಾಳ ಬಿಡ್ ನಿಮ್ದು. ನಾ ಕುಂದ್ರಬೇಕಂತ ಅವ್ರು ಬಂದು ಕುಂದ್ರಲಿ. ನಾ ಬರು ಮಠ ವೇಟ್ ಮಾಡ್ಬೇಕಾದ್ರೆ ಎಲ್ಲರೂ ಹೋದ್ರೆ ಬೇರೆ ನಾಕೆತ್ ಬಂದಿಂದ ಐತ್ ನಡ್ರಿ ನಿಮ್ದು. ಹೋಗ್ರಿ ನೀವು ಬರಬ್ಬರಿ ಮಾತಾಡ್ತೇನೆ. ನಂಗೆ ಬರ್ಲಿ. ಹೋಗ್ರಿ ಹೋಗ್ರಿ. ಮಗಳ ಮನಿಂತ್ರ ಯಾರ ರೇಷನ್ ತಗೊಂಡ್ ಹೋಗ್ತಾರೆ ಐತಿಲ್ಲದೆ. ಅಪ್ಪ ಮತ್ತೇನಂತ ತಕ್ಕ ಅಂದ್ರೆ ಮತ್ತೆ ಅದಕ್ಕೆ ಕರೆದ್ಲಕ್ಕಿ ನಿಮ್ಮ ಮಾವ ಏನೋ ಕಿರಿಕಿರಿ ಮಾಡಾಕತ್ತಾನಂತಪ್ಪ ಮತ್ತ ಪೆಟ್ರೋಲ್ ಒಂದಿಲ್ಲ ಗಾಡ್ಯಾಗ ಅಕ್ಕ ಕೊಡ್ತಾಳಂತಪ್ಪ ನಿಮ್ಮ ಅಕ್ಕ. ಅಲ್ಲೇ ದೋಸ್ತ, ಯಾವರ ಮಾವ ಅದಾವ ಮಗಳ ಮನಿಗ್ ಬಂದ್ ರೇಷನ್ ತಗೊಂಡ್ ಹೋಗ್ತಾನೆ ಇನ್ಲಿ. ಹೇ ಹಂಗ್ಯಾರ್ ಮಾಡ್ತಾರ್ಲಿ? ಒಬ್ಬೊಬ್ರು ಮಾಡ್ತಾರಪ್ಪ ಹಂಗ. ಮಗಳ ಮನಿಂದನ ತಗೊಂಡ್ ಹೋಗ್ತಾರ. ಏನ್ ಮಾಡ್ತಿ? ನಮ್ ಸೈಡ್ ಅದು ಹಂಗೇನಿಲ್ಲಪ್ಪ. ಹೋದಾಗ ಒಂದ್ಸಲಿ ಅಂಗಿ ಅಂತೇಳಿ, ಪ್ಯಾಂಟ್ ಅಂತೇಳಿ, ಚಪ್ಪಲ್ ಅಂತೇಳಿ, ವಾಚ್ ಅಂತೇಳಿ ಕೊಟ್ಟು ಕಳಿಸ್ತಾರ್ಲಿ. ನಮಗ ನಾವ್ಯಾಕ ಕೊಡ್ಬೇಕ್ಲಿ ಅವ್ರಿಗೆ? ನಾವ್ ಕೊಟ್ಟಿದ್ ಹಿಸ್ಟ್ರಿ ಒಳಗ ಇಲ್ಲ. ನಿಂದ ಚಲೋ ಬಿಡ್ಲೆ ದೋಸ್ತ. ನಮ್ದು ಹಂಗಪ್ಪ. ನಮ್ಮ ಮಾವ ಅದಾನಲ್ಲಿ ಹೋದಾಗೊಮ್ಮೆ ಏನೇನಾರ ಕೊಡ್ತಿರ್ತಾನೆ. ಮೊನ್ನೆ ಬಂಗಾರ ಉಂಗಾರ ಹಾಕ್ಯಾನ ನನಗೆ. ಈಗ ಬಂಗಾರ ಚಿನ್ನ ಡಿಮಾಂಡ್ ಇಟ್ಟೀನಿ. ಯಾವ್ದು 2 ತಿಂಗಳ ಕೊಡ್ತಾನೆ. ಬಂಗಾರ ಉಂಗ್ರ ಹಾಕ್ಯಾರ. ಮತ್ತೀಗ 2 ತಿಂಗಳು ಬಿಟ್ಟು ಬಂಗಾರ ಚೈನಾ. ದೋಸ್ತ ನೀ ತಳಗಿಂತರ ಬಂದಿಲ್ಲಿ, ಮ್ಯಾಲಿಂತ್ರನ ಇಳಿದು ಬಂದಿನಿ. ಬಂಗಾರ ಅಂತ ಮನುಷ್ಯ ನೀ. ನಮ್ದು ಹಿಂಗಿಲ್ಲಿ, ನಮ್ದು ಹಿಂಗಿಲ್ಲ. ನಮ್ದು ಹೆಂಗೈತೇಳ? ಉಲ್ಟಾ ನಮ್ಮ ಮಾವ ಬಂದು ನಮ್ಮ ಮನ್ಯಾಗ